ಊರು ಸುತ್ತುತ್ತಾ ಹೊಸಳ್ಳಿ ಮತ್ತು ತೊಂಡೂರು ಗ್ರಾಮ ಮಧ್ಯೆ ಇರುವಂತಹ ತಾಯಮ್ಮ ದೇವಿ ದೇವಸ್ಥಾನವನ್ನು ನೋಡಿದೆ. ಅಲ್ಲಿ ನಡೆದಿರುವಂತಹ ಸತ್ಯ ಘಟನೆ ಕೇಳಿ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಹೊಸಳ್ಳಿ ಎಂಬ ಗ್ರಾಮ ಹತ್ತಿರ ಒಂದು ಅರಣ್ಯ ಇತ್ತು. ಅಲ್ಲಿ ಒಂದು ಜನಾಂಗ ವಾಸವಿತ್ತು. ಅವರು ಗೆಡ್ಡೆ ಗೆಣಸು ತಿನ್ನುತ್ತಾ ವಾಸ ಇದ್ದರು. ಆ ಜನಾಂಗದಲ್ಲಿ ಸಂಜು ಶೇಖಪ್ ನಾಯಕ ಎಂಬ ವ್ಯಕ್ತಿ ಇದ್ದನು. ಊರಿನ ಗುರು ಹಿರಿಯರು ಸೇರಿ ಅವನ ಮದುವೆ ಮಾಡಬೇಕೆಂದು ದಾನ ಸಲ್ಲಮ್ಮ ಎಂಬ ಕನ್ಯೆಯನ್ನು ಹುಡುಕಿ ಮದುವೆ ಮಾಡಿದರು. ಒಂದು ದಿನ ಆ ದಂಪತಿಗಳಿಗೆ ಈಶ್ವರನು ಪ್ರತ್ಯಕ್ಷನಾಗಿ ಒಂದು ಕುಂಬಳಕಾಯಿ ಬೀಜವನ್ನು ಕೊಡುತ್ತಾನೆ. ಒಂದು ದಿನ ದಾನ ಸಲ್ಲಮ್ಮ ಆ ಬೀಜವನ್ನು ನೆಲಕ್ಕೆ ಹಾಕುತ್ತಾಳೆ. ಆ ಇಡೀ ಅರಣ್ಯವೆಲ್ಲ ಹಬ್ಬಿಕೊಳ್ಳುತ್ತೆ. ಆಗ ಆ ಜನಾಂಗದವರು ಆ ಬಳ್ಳಿಯನ್ನು ನಾಶ ಮಾಡಬೇಕೆಂದು ದಾನಮ್ಮನಿಗೆ ಹೇಳುತ್ತಾರೆ. ಆಗ ಆ ಬಳ್ಳಿಯಲ್ಲಿ ಒಂದೇ ಒಂದು ಕುಂಬಳಕಾಯಿ ಬಿಟ್ಟಿರುತ್ತೆ. ಆ ದಂಪತಿಗಳು ಆ ಕುಂಬಳಕಾಯಿಯನ್ನು ಬೇಯಿಸಿ ತಿನ್ನುತ್ತಾರೆ. ಕೆಲವು ದಿನಗಳ ನಂತರ ದಾನ ಸಲ್ಲಮ್ಮ ಗರ್ಭವತಿ ಆಗುತ್ತಾಳೆ. ಆಗ ಅವರಿಗೆ ಒಂದು ಹೆಣ್ಣು ಮಗಳು ಕೂಡ ಆಗುತ್ತದೆ. ಅವಳಿಗೆ ತಾಯಮ್ಮ ಎಂದು ಹೆಸರು ಇಡುತ್ತಾರೆ. ತಾಯಮ್ಮ ಹಸಿದಾಗ ಬೇವಿನ ಸೊಪ್ಪು ತಿನ್ನುತ್ತಾಳೆ. ಹೀಗೆ ಕೆಲವು ದಿನಗಳ ಮೇಲೆ ತಾಯವ್ವಳ ತಂದೆ ತಾಯಿ ಸ್ವರ್ಗಸ್ಥರು ಆಗುತ್ತಾರೆ. ಆಗ ಆ ತಾಯವ್ವಳು ಆ ಅರಣ್ಯದಲ್ಲೇ ತಪಸ್ಸನ್ನು ಮಾಡುತ್ತಾ ಕುಳಿತಿರ್ತಾಳೆ. ಆಗ ಆ ಜನಾಂಗದವರಿಗೆ ಈ ಅರಣ್ಯದಲ್ಲೇ ನೆಲೆಸುತ್ತೇನೆ ಎಂದು ತಾಯವ್ವ ದೇವಿಯಾಗಿ ಕಲ್ಲಿನ ರೂಪ ತಾಳಿ ಅಲ್ಲಿಯೇ ನೆಲೆಸುತ್ತಾಳೆ. ಆಗಿನಿಂದ ಈಗಿನವರೆಗೂ ತಾಯಮ್ಮ ದೇವಿಯಾಗಿ ಹಲವಾರು ಭಕ್ತರು ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ತಮ್ಮಲ್ಲಿ ಏನಾದರೂ ಬೇಡಿಕೊಂಡು ಹರಕೆಗಳನ್ನು ಕಟ್ಟುತ್ತಾರೆ. ಇದು ಆಗಿತ್ತು ಹೊಸಳ್ಳಿ ಮತ್ತು ತೊಂಡೂರು ಮಧ್ಯೆ ಇರುವಂತಹ ತಾಯವ್ವ ದೇವಿಯ. ನಿಮ್ಮೂರು ಯಾವರು ಅಂತ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಜಯ ಜಯ.